ಬಂಧುಗಳೇ ನಮಸ್ಕಾರ. ನಾನು ರಘು ಜಾಣಗೆರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ. ನಾನು ಇವತ್ತು ಲೈವ್ ಬಂದಿರೋ ಉದ್ದೇಶ ಏನಂದ್ರೆ, ನಿನ್ನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಇಬ್ಬರು ಮುಖಂಡರು ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ರಾಜ್ಯಾದ್ಯಂತ ಜನರು ಕಟ್ಟುವಂತಹ ತೆರಿಗೆ ಹಣ ಅದು ಪೋಲಾಗಬಾರ್ದು, ಭ್ರಷ್ಟರು ಮತ್ತೆ ಪ್ರಭಾವಿಗಳು ಮತ್ತೆ ಅಧಿಕಾರದಲ್ಲಿರೋ ಜನರು ಅದನ್ನ ಲೂಟಿ ಮಾಡಬಾರ್ದು ಅಂತ ಹೇಳಿ ಅದರ ರಕ್ಷಣೆ ಮಾಡುವಂತಹ ಕೆಲಸದಲ್ಲಿ ತೊಡಗಿರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆ ತರದ್ದು ಹಲವಾರು ಕೆಲಸಗಳನ್ನ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಅದ್ರ ಭಾಗವಾಗೇನೆ KRS ಪಕ್ಷದ ಇಬ್ಬರು ಮುಖಂಡರು ನಿನ್ನೆ ಏನು ಬೆಂಗಳೂರಿನ ಹತ್ರದಲ್ಲಿ ಇರ್ತಕ್ಕಂಥ ನೆಲಮಂಗಲ ಬಳಿ ನೆಲಮಂಗಲದಲ್ಲಿ ಅವರು ಹೋಗ್ತಾ ಇರ್ಬೇಕಾದ್ರೆ ಹಿರಿಯೂರು ಕಡೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಅದೇ ಮಾರ್ಗವಾಗಿ ಉತ್ತರ ದಿಕ್ಕಿನ ಕಡೆ ಹೋಗ್ತಾ ಇರುವಂತಹ ಒಂದು ಸರ್ಕಾರಿ ವಾಹನವನ್ನ ತಡೆದು ಅದರಲ್ಲಿ ಈಗ ಬಹುತೇಕವಾಗಿ ನಾವು ನೋಡಿದ್ವಿ, ಭಾನುವಾರ ಹೊತ್ತು ನಾವೇನೆ ಟೋಲ್ ಬೂತ್ಗಳ ಬಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 16 ಕಡೆಗಳಲ್ಲಿ ಒಂದೇ ಸಾರಿ ಈ ತರದ್ದು ಒಂದು ಅಭಿಯಾನವನ್ನ ನಡೆಸಿ ಆ ಸಂದರ್ಭದಲ್ಲಿ ಎಂತೆಂತ ದೊಡ್ಡ ದಕ್ಷ ಪ್ರಾಮಾಣಿಕ ಅಂತ ಹೇಳ್ಕೊಳ್ಳುವಂತ ಸರ್ಕಾರಿ ಅಧಿಕಾರಿಗಳೇ ತಮ್ಮ ಹೆಂಡತಿ ಮಕ್ಕಳು ಕರ್ಕೊಂಡು ಹೋಗಿ ಮೋಜು ಮಸ್ತಿ ಮಾಡಕ್ ಹೋದಂತವ್ರು ಸಿಕ್ಕಿ ಬಿದ್ದಿರುವಂತದನ್ನ ನಾವು ತೋರಿಸಿದೀವಿ ಜನರಿಗೆ. ಇದು ಒಂದು ರೀತಿಯಾಗಿ ಕುಲ್ಲಂಕುಲ್ಲ ಓಪನ್ ಆಗಿ ಸರ್ಕಾರಿ ವಾಹನಗಳನ್ನ ಮತ್ತೆ ಸರ್ಕಾರಿ ಸವಲತ್ತುಗಳನ್ನ ಕೆಲವು ಭ್ರಷ್ಟ ಮತ್ತೆ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥ ಕೆಲವು ಅಧಿಕಾರಿಗಳು ಅದನ್ನ ಮೇಲಿಂದ ಮೇಲೆ ಮಾಡ್ತಾ ಇರೋದನ್ನ ನಾವು ನೋಡಿದೀವಿ. ಅದನ್ನ ಜನರ ಮುಂದೆ ನಾವು ವಿತ್ ಎವಿಡೆನ್ಸ್ ತೋರಿಸಿದೀವಿ. ಆ ಹಿನ್ನೆಲೆಯಲ್ಲಿ ಎಲ್ಲೇ ಸರ್ಕಾರಿ ವಾಹನಗಳು ಈ ರೀತಿಯಾಗಿ ಯಾರಾದ್ರೂ ಕುಟುಂಬಸ್ಥರಾಗ್ಲಿ ಇನ್ನೊಬ್ಬರಾಗ್ಲಿ ಅದನ್ನ ಬಳಸ್ತಾ ಇದ್ರೆ, ದುರುಪಯೋಗ ಪಡಿಸ್ಕೊತಾ ಇದ್ರೆ ಅದನ್ನ ಕೇಳುವಂತಹ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದನ್ನ ಪ್ರಾರಂಭಿಸಿದ ಕಾರಣಕ್ಕಾಗಿ ಇವತ್ತು ರಾಜ್ಯದ ಎಲ್ಲೆಡೆ ಸಾರ್ವಜನಿಕರು ಕೂಡ ಈ ರೀತಿಯಾಗಿ ಎಲ್ಲೋ ಒಂದು ಪ್ರವಾಸಿ ಜಾಗಗಳಲ್ಲೋ ಸ್ಥಳಗಳಲ್ಲೋ ಅಥವಾ ಇನ್ನೊಂದು ಕಡೆ ಎಲ್ಲಾದ್ರೂ ಖಾಸಗಿ ಕಾರ್ಯಕ್ರಮಗಳಲ್ಲೋ ಸರ್ಕಾರಿ ವಾಹನಗಳು ಕಾಣಿಸ್ಕೊಂಡಾಗ ಅದನ್ನ ಪ್ರಶ್ನೆ ಮಾಡುವಂತಹ, ನೀವ್ ಯಾಕೆ ಬಂದಿದ್ದೀರಿ, ಇಲ್ಲಿ ಸರ್ಕಾರಿ ವಾಹನ ಯಾಕೆ ತಗೊಂಡ್ ಬಂದಿದ್ದೀರಿ, ಅಥವಾ ಸರ್ಕಾರಿ ವಾಹನದಲ್ಲಿ ಯಾರಾದ್ರೂ ಸರ್ಕಾರಿ ಅಧಿಕಾರಿಗಳ ಕುಟುಂಬಸ್ಥರು ಕಾಣಿಸ್ಕೊಂಡಾಗ ನಿಮಗೂ ಈ ಸರ್ಕಾರಿ ವಾಹನಕ್ಕೂ ಏನ್ ಸಂಬಂಧ ಇದೆ, ನೀವ್ ಯಾಕೆ ಅದನ್ನ ಬಳಸ್ತಾ ಇದ್ದೀರಿ ಅನ್ನುವಂತಹ ರೀತಿಯಲ್ಲಿ ಪ್ರಶ್ನೆ ಮಾಡೋದನ್ನ ಇವತ್ತು ರಾಜ್ಯದ ಜನರು ರೂಢಿಸ್ಕೊಂಡಿದ್ದಾರೆ. KRS ಪಕ್ಷ ಅಂತಹ ಒಂದು ಏನು ಮಾದರಿಯನ್ನ ಹಾಕೊಂಡಿದ್ದ ಕಾರಣಕ್ಕಾಗಿ ಇವತ್ತು ರಾಜ್ಯದ ಎಲ್ಲ ಜನರು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಮಾಡಬಾರದು? ನಮ್ಮದೇ ತೆರಿಗೆ ಹಣದಲ್ಲಿ ನಾವು ಒಂದು ವ್ಯವಸ್ಥೆಯನ್ನ ಕಟ್ಕೊಂಡು ನಾವು ಜನರ ಕಲ್ಯಾಣಕ್ಕಾಗಿ ಇವರನ್ನ ನೇಮಿಸ್ಕೊಂಡು ಜನರಿಗಾಗಿ ಕೆಲಸ ಮಾಡ್ತೀರಿ ನೀವು, ಹಾಗಾಗಿ ನಿಮ್ಗೊಂದಷ್ಟು ಸವಲತ್ತುಗಳನ್ನ ಇಟ್ಕೊಳ್ಳಿ, ನೀವು ಬಸ್ಸಲ್ಲಿ ಓಡಾಡೋದು ಬೇಡ, ನೀವು ಕಾರಲ್ಲಿ ಓಡಾಡಿ, ನೀವು ಬೇಗ ಹೋಗಿ ಸ್ಥಳಗಳಿಗೆ ಹೋಗಿ ಜನರು ಕೆಲಸ ಮಾಡ್ಲಿ ಅಂತ ಹೇಳಿ ನಿಮ್ಗೊಂದಷ್ಟು ಸವಲತ್ತನ್ನ ಕೊಟ್ರೆ ನೀವು ಅದನ್ನ ದುರುಪಯೋಗ ಪಡಿಸ್ಕೊತಾ ಇದ್ರೆ ಅದನ್ನ ಕೊಟ್ಟಿರುವಂತ ಜನರು ಯಾಕೆ ಕೇಳಬಾರ್ದು? ನಮ್ಮ ದೇಶದ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶಗಳಿದಾವಲ್ವಾ? ಹಾಗಾಗಿ ನಾವು ಅದು ಕಾನೂನಿನ ವ್ಯಾಪ್ತಿಯಲ್ಲೇ ಸಭ್ಯವಾಗಿ ಅದನ್ನ ಸಂವಿಧಾನಿಕವಾಗಿ ಏನೆಲ್ಲ ಅದನ್ನ ಯಾವೆಲ್ಲ ರೀತಿಯಲ್ಲಿ ಕೇಳ್ಬೋದು ಅದನ್ನ ಕೇಳ್ತಕ್ಕಂಥ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದನ್ನ ಮಾಡ್ಕೊಂಡು ಬಂದಿದೆ. ಸಾವಿರಾರು ಈ ತರದ್ದು ಏನು ಸರ್ಕಾರಿ ವಾಹನವನ್ನ ದುರುಪಯೋಗ ಪಡಿಸ್ಕೊಂಡಂತ ಪ್ರಕರಣಗಳನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದ ಜನರಿಗೆ ತೋರಿಸಿದೆ ಲೈವ್ ಮುಖಾಂತರ. ನಾವೇನೋ ಇನ್ನೇನೋ ಬೇರೆಯವರು ಹೋಗೋ ರೀತಿಯಲ್ಲಿ ಏನು ನೈತಿಕ ಪೊಲೀಸ್ ಗಿರಿನೋ ಅಥವಾ ಇನ್ಯಾವುದೋ ಮಾಡ್ತಾ ಇದೀವಿ, ಏನು ಲೈವ್ ಇಲ್ಲ ಇನ್ನೊಂದಿಲ್ಲ ಅಂತ ಅಂದ್ರೆ ಪರವಾಗಿಲ್ಲ, ಇವರೇನೋ ಗೂಂಡಾಗಳ ತರ ಮಾಡ್ತಾರೆ KRS ಪಕ್ಷದವರು ಅಂತ ಹೇಳ್ಬೋದು. ಎಲ್ಲವನ್ನ ಲೈವ್ ನಲ್ಲಿ ತೋರಿಸೋದ್ರ ಮುಖಾಂತರ ನೈತಿಕ ಪೊಲೀಸ್ ಗಿರಿ ಅಲ್ಲ. ನೈತಿಕ ಪೊಲೀಸ್ ಗಿರಿ ಅಂತ ಆದ್ರೆ ಅದು ಬೇರೆದೇ ಅರ್ಥ. ಯಾವುದು ಕಾನೂನಲ್ಲಿ ಯಾವುದೂ ಇಲ್ಲ. ನಮ್ಮ ಹಕ್ಕುಗಳು ನಮ್ಮ ಕಾನೂನು ಮತ್ತೆ ಸಂವಿಧಾನ ಯಾವುದು ನಮಗೆ ಹಕ್ಕುಗಳ ರೂಪದಲ್ಲಿ ನಮಗೆ ನೀಡಿಲ್ಲ, ಕೊಟ್ಟಿಲ್ಲ. ಅಂತದನ್ನ ನಾವು ನಮ್ಮ ಒಂದು ಏನು ನಂಬಿಕೆಯ ಆಧಾರದ ಮೇಲೆ ನಂಬ್ಕೊಂಡಿರುವಂತ ವಿಚಾರಗಳನ್ನ ನಾವು ಅದನ್ನ ಬೇರೆಯವರೆಲ್ಲ ಅದನ್ನ ಮಾಡ್ಬೇಕು ಅಂತ ಬಯಸುವಂತ ರೀತಿಯಲ್ಲಿ ನಮ್ಮ ಕೆಲಸಗಳು ಏನಿರ್ತಾವೆ, ನಮ್ಮ ಪ್ರತಿರೋಧ ಏನಿರುತ್ತೆ ಅದು ಒಂದು ರೀತಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಅಂತ ಆಗೋದು. ಆದ್ರೆ ನಾವು ಇದನ್ನ ನೇರವಾಗಿ ನಮ್ಮ ಹಕ್ಕುಗಳು ಏನಿದಾವೆ ಮತ್ತೆ ಅವರು ಕಾನೂನುಬದ್ಧವಾಗಿ ಯಾವ ರೀತಿಯಾಗಿ ನಡ್ಕೋಬೇಕಾಗಿತ್ತು, ಯಾವ ರೀತಿಯಾಗಿ ಕಾನೂನು ವಿರೋಧಿಯಾಗಿ ಅವರು ನಡ್ಕೋತಾ ಇದ್ದಾರೆ ಅನ್ನೋದನ್ನ ಜನರಿಗೆ ತೋರಿಸ್ತಕ್ಕಂಥ ಕೆಲಸವನ್ನ KRS ಪಕ್ಷ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಜನ ಭ್ರಷ್ಟರು ಇವತ್ತು ಯಾರಿಗೆ ಜಾಸ್ತಿ ಅಧಿಕಾರ ಇದೆ ಈ ಸಮಾಜದಲ್ಲಿ ಅಂತ ಅಂದ್ರೆ ಯಾರು ಬಲಿಷ್ಠರು ಅಂತ ಅಂದ್ರೆ ದುಡ್ಡಿರೋರು ಅಧಿಕಾರದಲ್ಲಿರೋರು ಇವ್ರು ಮಾತ್ರ ಬಲಿಷ್ಠರು, ಇವ್ರಿಗಷ್ಟೇ ಬದುಕೋದಕ್ಕೆ ಈ ನಾಡಲ್ಲಿ ಸಮಾಜದಲ್ಲಿ ಅಧಿಕಾರ ಇದೆ. ಇನ್ನು ಸಾಮಾನ್ಯ ಜನರು ಎಲ್ಲ ಒಂದ್ ರೀತಿಯಲ್ಲಿ 2ನೇ ದರ್ಜೆಯ ನಾಗರಿಕರು, ನಾವೆಲ್ಲ 2ನೇ ದರ್ಜೆ 3ನೇ ದರ್ಜೆಯ ನಾಗರಿಕರು. ನಾವು ಈ ವೇಸ್ಟ್ ಬಾಡಿಗಳು ಇಲ್ಲಿ ಬದುಕೋದಕ್ಕೆ ನಮಗೆ ಅರ್ಹತೆಗಳಿಲ್ಲ. ಇವರೆಲ್ಲ ದೊರೆಗಳನ್ನ ನಾವು ನೇಮಿಸ್ಕೊಂಡಿದ್ದೀವಿ. ಇವರೆಲ್ಲ ಮೇಲಿಂದ ಬಂದು ಇಳಿದಿದ್ದಾರೆ. ಹಾಗಾಗಿ ಇವರು ಕಾರು ಸಂಬಳ ಭತ್ಯೆ ಇವೆಲ್ಲವನ್ನ ಮೇಲಿಂದ ಯಾರೋ ಉದುರಿಸ್ತಾ ಇದ್ದಾರೆ ಇವ್ರಿಗೆ. ನಾವೇನು ಇವ್ರು ಯಾರಿಗೂ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಇವ್ರನ್ನ ಪ್ರಶ್ನೆನೇ ಮಾಡಬಾರ್ದು. ಸರ್ಕಾರಿ ವ್ಯವಸ್ಥೆಯನ್ನ, ಆಡಳಿತ ವ್ಯವಸ್ಥೆಯನ್ನ
ರಾಜಕಾರಣಿಗಳು ಸೇರಿದಾಗೆ ಸರ್ಕಾರಿ ಅಧಿಕಾರಿಗಳನ್ನ, ಪೊಲೀಸರನ್ನ ಜನಸಾಮಾನ್ಯರು ಪ್ರಶ್ನೆನೇ ಮಾಡಬಾರ್ದು. ಪ್ರಶ್ನೆ ಮಾಡ್ತೀರಾ? ನಿಮ್ಗೆ ತೋರಿಸ್ತೀವಿ, ಬನ್ನಿ ಬನ್ನಿ ಮಕ್ಕಳ, ನಿಮ್ಗೆ ತೋರಿಸ್ತೀವಿ ಅಂತ ಹೇಳಿ ಇವತ್ತು ಗೂಂಡಾ ಪೊಲೀಸರನ್ನ ಒಂದ್ ರೀತಿಯಲ್ಲಿ ಆಲೆ ಬೆತ್ತಲಾಗಿ ಕೂತಿರುವಂತಹ, ತಮ್ಮ ಕಾನೂನು ವಿರೋಧಿ ಕುಕೃತ್ಯಗಳಿಂದಾಗಿ, ತಮ್ಮ ಕಾನೂನು ಬಾಹಿರವಾದಂತಹ ನಡವಳಿಕೆಗಳಿಂದಾಗಿ ಈಗಾಗಲೇ ಬೆತ್ತಲಾಗಿ ಕೂತಿರುವಂತಹ ಕರ್ನಾಟಕ ರಾಜ್ಯ ಪೊಲೀಸರನ್ನ ಬಳಸ್ಕೊಂಡು ಇವತ್ತು ಈ ರೀತಿಯಾಗಿರ್ತಕ್ಕಂಥ ಅಧಿಕಾರದ ಮದದಲ್ಲಿ ತೇಲಾಡ್ತಾ ಇರುವಂತಹ ಒಂದಷ್ಟು ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಕೆಆರ್ಎಸ್ ಪಕ್ಷದ ಸೈನಿಕರನ್ನ ಅಣಿಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ನಿನ್ನೆ ಸರ್ಕಾರಿ ವಾಹನದ ದುರುಪಯೋಗವನ್ನ ಸಭ್ಯವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಅವರೇನೋ ಕಾನೂನು ವಿರೋಧಿ ಕೆಲಸ ಮಾಡಿದ್ದಾರೆ, ಏನೋ ಭಯೋತ್ಪಾದಕರ ರೀತಿಯಲ್ಲಿ ಅವರನ್ನ ರಾತ್ರಿ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪಾಪ ಏನು ಧೈರ್ಯವಂತ, ಶೌರ್ಯವಂತ, ಇವ್ರಿಗೇನಾದ್ರು ಪೊಲೀಸರಿಗೆ ಶೌರ್ಯ ಪ್ರಶಸ್ತಿ ಏನಾದ್ರು ಕೊಡೋದಾದ್ರೆ ನಿನ್ನೆ ಅವ್ರು ಮಾಡಿರುವಂತ ಕೆಲಸದಿಂದಾಗಿ ಅವ್ರಿಗೆ ಏನು ಶೌರ್ಯ ಪ್ರಶಸ್ತಿಯನ್ನ ಶಿಫಾರಸ್ ಮಾಡಬೇಕು. ಇಲ್ಲಿಂದ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಅಲ್ಲಿ ಹಿರಿಯೂರು 150 ಕಿಲೋಮೀಟರ್ ದೂರದ ಹಿರಿಯೂರಿಗೆ ಹೋಗಿ ಅಲ್ಲಿ ಕೆಆರ್ಎಸ್ ಪಕ್ಷದ ಏನು ಈ ಭಯೋತ್ಪಾದಕರು ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ, ಪೊಲೀಸರಿಗೆ ಅವ್ರು ಮಾಡ್ತಾ ಇರುವಂತಹ ಅನ್ಯಾಯ, ಅಕ್ರಮ, ದುರಾಡಳಿತ, ಕಾನೂನು ವಿರೋಧಿ ಕೆಲಸಗಳನ್ನ ಏನು ಇವತ್ತು ಜನರ ಮುಂದೆ ತೋರ್ಸೋದ್ರ ಮುಖಾಂತರ ಅವ್ರ ಬಂಡವಾಳವನ್ನ ಬಯಲು ಮಾಡ್ತಾ ಇದ್ದಾರೆ. ಅವ್ರು ಏನು ಅಮೇಧ್ಯವನ್ನೇ ತಿಂದು ಜೀರ್ಣಿಸ್ಕೊಂಡು ಬದುಕ್ತಾ ಇದ್ರು ಇವತ್ತು ಪೊಲೀಸರು, ಸರ್ಕಾರಿ ಅಧಿಕಾರಿಗಳು. ಅದಕ್ಕೆ ಏನು ಅಡ್ಡಿಯಾಗಿದ್ದಾರೆ ಇವತ್ತು ಕೆಆರ್ಎಸ್ ಪಕ್ಷದವರು. ಹಾಗಾಗಿ ಇವತ್ತು ಕೆಆರ್ಎಸ್ ಪಕ್ಷದವರು ಪೊಲೀಸರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಮತ್ತೆ ಈ ಭ್ರಷ್ಟ ರಾಜಕಾರಣಿಗಳಿಗೆ ಒಂದ್ ರೀತಿಯಲ್ಲಿ ಭಯೋತ್ಪಾದಕರ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಹಾಗಾಗಿ ಒಬ್ಬ ಭಯೋತ್ಪಾದಕರನ್ನ ಬಂಧಿಸುವಂತ ರೀತಿಯಲ್ಲಿ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ನೆಲಮಂಗಲದಿಂದ ಹಿರಿಯೂರಿಗೆ ಮಧ್ಯರಾತ್ರಿ 12 ಗಂಟೆನಲ್ಲಿ ಎಂತೆಂತ ರೇಪ್ ಆಗ್ತಾ ಇದೆ, ಇನ್ನೊಂದಾಗಿದೆ, ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಇನ್ನೇನೋ ಕಳ್ತನ ಆಗಿದೆ, ಕೊಲೆ ಆಗಿದೆ, ಮರ್ಡರ್ ಆಗಿದೆ ಅಂತ ಅಂದ್ರೂ ನೋಡೋಣ ನಮ್ ಸಾಹೇಬ್ರಿಲ್ಲ, ಬೆಳಿಗ್ಗೆ ಬನ್ನಿ ಆಯ್ತು ಅಂತ ಹೇಳುವಂತ ಪೊಲೀಸರು ಕೆಆರ್ಎಸ್ ಪಕ್ಷದವ್ರ ಮೇಲೆ ದೂರು ಅಂತಂದ್ರೆ, ಹೌದಾ ಕೆಆರ್ಎಸ್ ಪಕ್ಷದ ಮೇಲೆ ದೂರ, ನಡ್ರಿ ಹೋಗೋಣ ಎಳ್ಕೊಂಬರೋಣ ಅನ್ನುವಂತ ರೀತಿನಲ್ಲಿ ಅವರು ನಿನ್ನೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಹಿರಿಯೂರಿಗೆ ಹೋಗಿ ಅಲ್ಲಿ ಕಾನೂನಿದೆ ನಮ್ಮ ದೇಶದಲ್ಲಿ. ನೋಡಿ, ಇಂಥ ಅಯೋಗ್ಯರು, ನೀಚರು, ಲೋಫರ್ಸ್ ಇವರೆಲ್ಲ ಇರ್ತಾರೆ ಅಂತ ಹೇಳಿ ಒಂದ್ ರೀತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಒಳ್ಳೆಯ ಸಂವಿಧಾನವನ್ನು ನಮಗೆ ಕೊಟ್ಟು ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದಷ್ಟು ಅವಕಾಶಗಳನ್ನ ಕೊಟ್ಟಿದ್ದಾರೆ. ಇವರು ಏಕಾಏಕಿ ಇವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶಗಳಿಲ್ಲ. ಆಯ್ತು, ಪೊಲೀಸರಿಗೆ ಯಾರೋ ದೂರು ಕೊಟ್ರು, ದೂರನ್ನ ಇವರು ಸ್ವೀಕಾರ ಮಾಡಿದ್ರು. ಏನ್ ದೂರದು? ಮರ್ಡರ್ ಆಗಿದ್ಯಾ, ರೇಪ್ ಆಗಿದ್ಯಾ, ಅಥವಾ ದರೋಡೆ ಆಗಿದ್ಯಾ, ಅಥವಾ ಇನ್ಯಾವುದಾದ್ರೂ ಏನಾದ್ರೂ ಈ ತರದ್ದು ಕ್ರಿಮಿನಲ್ ತರದ್ದು ಕೆಲಸಗಳನ್ನೇನಾದ್ರೂ ಅಲ್ಲಿ ನಡೆದಿದ್ಯಾ ಏನು ಅನ್ನೋದನ್ನ ಪೂರ್ವಾಪರ ಯತ್ನಿಸದಲ್ಲೇ ಪೊಲೀಸರು ಇಲ್ಲಿಂದ 150 ಕಿಲೋಮೀಟರ್ ಜೀಪ್ ಅಲ್ಲಿ 5-6 ಜನ ಪೊಲೀಸರು ಹೋಗಿ ಅಲ್ಲಿನ ಹಿರಿಯೂರ್ನ ಪೊಲೀಸರನ್ನೆಲ್ಲ 16 ಜನ ಪೊಲೀಸರನ್ನ ಕರ್ಕೊಂಡ್ಬಂದು ನಮ್ಮವರನ್ನ ರಾತ್ರಿ ಎಳ್ಕೊಂಡ್ ಬಂದು ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಎಳ್ಕೊಂಡ್ ಬಂದಿದ್ದಾರೆ. ಯಾವುದೇ ಒಂದು ಪ್ರಕರಣ ದಾಖಲಾದಾಗ ಆ ಪ್ರಕರಣ ಏನು 7 ವರ್ಷದ ಕೆಳಗೆ 7 ವರ್ಷಕ್ಕಿಂತ ಕಡಿಮೆ ಸಜೆ ಇರುವಂತಹ ಪ್ರಕರಣಗಳು ದಾಖಲಾದಾಗ ಪೊಲೀಸರ ಕಾನೂನಿನ ಅಡಿನಲ್ಲಿ ಅದಕ್ಕೆ ಅವಕಾಶಗಳಿದೆ. ಪೊಲೀಸರು ಅವ್ರಿಗೆ ಯಾರು ಆರೋಪಿಗಳು ಅಂತ ಹೇಳ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಪೊಲೀಸರು ಇವತ್ತು ಆರೋಪಿಗಳಂತ ಹೇಳ್ಬೋದು. ನನ್ನ ದೃಷ್ಟಿನಲ್ಲಿ ಪೊಲೀಸರು ಆರೋಪಿಗಳು ಅಂತ ಯಾರನ್ನ ಹೇಳ್ತಾ ಇದ್ದಾರೆ, ಬಹುತೇಕ ಅವರು ಸಂತ್ರಸ್ತರಾಗಿದ್ದಾರೆ. ನಿಜಕ್ಕೂ ನೀವು ಕೆಆರ್ಎಸ್ ಪಕ್ಷದವ್ರನ್ನ ಪೊಲೀಸರು ಆರೋಪಿಗಳು ಅಂತ ಹೇಳ್ಬೋದು, ನಾವು ಅವ್ರನ್ನ ಸಂತ್ರಸ್ತರು ಅಂತ ನಾವು ಕರ್ಕೋಬೇಕಾಗುತ್ತೆ. ಯಾಕೆಂದ್ರೆ ಇಡೀ ಸಮಾಜ ಅಧಪತನದ ಕಡೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಎಲ್ಲರೂ ಒಂದ್ ರೀತಿಯಲ್ಲಿ ತಮಗೆ ಸಿಕ್ಕಿದ್ದನ್ನ ದೋಚ್ಕೊಂಡು ತಿನ್ಕೊಂಡು ನಾವು ಆರಾಮಾಗಿ ನಮ್ಮ ಬದುಕನ್ನ ನಾವು ನೋಡ್ಕೊಂಡು ಇರಬೇಕು ಅನ್ನುವಂತ ಸಂದರ್ಭದಲ್ಲಿ ಜನ ಬದುಕ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಸಮಾಜದ ಕಾಳಜಿಗಾಗಿ ನಾಡಿನ ಬಗ್ಗೆ ಪ್ರೀತಿಗಾಗಿ ದೇಶದ ಬಗೆಗಿನ ಪ್ರೇಮದಿಂದಾಗಿ ಇವತ್ತು ಕೆಆರ್ಎಸ್ ಪಕ್ಷದ ಸೈನಿಕರು ಹೋರಾಟವನ್ನ ಮಾಡ್ತಾ ಇರುವಂತ ಕೆಆರ್ಎಸ್ ಪಕ್ಷದ ಸೈನಿಕರಿಗೆ ಪೊಲೀಸರು ಈ ರೀತಿಯಾಗಿ ಅವ್ರನ್ನ ಒಂದ್ ರೀತಿಯ ಇಷ್ಟು ಅಮಾನುಷವಾಗಿ ಅವ್ರನ್ನ ಕರ್ಕೊಂಡ್ ಬರ್ತಾರೆ ಅಂತ ಅಂದ್ರೆ ನಾವೇನು ಅವ್ರನ್ನ ಆರೋಪಿಗಳಂತ ಹೇಳಕ್ಕಾಗುತ್ತಾ? ಪೊಲೀಸರು ಎಲ್ಲ ಆರೋಪಿಗಳನ್ನೇ ಕರ್ಕೊಂಡ್ಬರ್ತಾರ ಹೋಗ್ಲಿ ಪೊಲೀಸ್ ಠಾಣೆಗೆ? ಇವತ್ತು ನಾವು ಸಂತ್ರಸ್ತರಾಗಿಲ್ವಾ? ಕೆಆರ್ಎಸ್ ಪಕ್ಷದ ಸೈನಿಕರು ಇವತ್ತು ನಿಜಕ್ಕೂ ಸಂತ್ರಸ್ತರಲ್ವಾ? ಅಲ್ಲಿಂದ ಕರ್ಕೊಂಡು ಬಂದಿದ್ದಾರೆ ರಾತ್ರಿ. ಅವ್ರಿಗೆ ಏನು ಅದು 7 ವರ್ಷದ ಕಡಿಮೆ ಸಜೆ ಇರುವಂತಹ ಪ್ರಕರಣ ಆಗಿದ್ರೆ ಅವ್ರಿಗೆ ನೋಟಿಸ್ ಕೊಡ್ಬೇಕಿತ್ತು, ಅವ್ರ ಕುಟುಂಬಸ್ಥರಿಗೆ ತಿಳಿಸ್ಬೇಕಿತ್ತು, ತಿಳುವಳಿಕೆಯನ್ನ ಹೇಳ್ಬೇಕಿತ್ತು. ಅವ್ರನ್ನ ಠಾಣೆ ಕರೆಸಿ ಏನು ಪ್ರಕರಣದ ಬಗ್ಗೆ ಕೂಲಂಕುಷವಾಗಿ ಅವ್ರಿಗೆ ಪರಿಶೀಲನೆ ಮಾಡೋದಕ್ಕೆ ಅವಕಾಶಗಳಿದ್ದಾಗಲೂ ಕೂಡ ಈ ರೀತಿಯಾಗಿ ಭಯೋತ್ಪಾದಕರ ರೀತಿಯಲ್ಲಿ ಕ್ರಿಮಿನಲ್ ಕೆಲಸ ಮಾಡಿರುವಂತವ್ರನ್ನ ರೀತಿಯಲ್ಲಿ ಕರ್ಕೊಂಡ್ಬರೋದಕ್ಕೆ ಪೊಲೀಸರಿಗೆ ಕಾನೂನಿನಲ್ಲಿ ಎಲ್ಲಿ ಅವಕಾಶ ಇದೆ?
ಹಾಗಾದ್ರೆ ನಾವ್ಯಾರೋ ಜನಸಾಮಾನ್ಯರು ಈ ರೀತಿಯಾಗಿ ಏನೋ ಒಂದು ತಪ್ಪನ್ನ ಮಾಡಿದಾಗ ಪೊಲೀಸರು ಈ ರೀತಿಯಾಗಿ ತಮ್ಮ ದರ್ಪ ದೌರ್ಜನ್ಯವನ್ನ ತೋರಿಸಿ ಕರ್ಕೊಂಡು ಹೋಗ್ತಾರೆ, ನಮ್ಗೆ ಶಿಕ್ಷೆ ಕೊಡಿಸ್ತಾರೆ ಅಂತ ಅಂದ್ರೆ ಮೇಲಿಂದ ಮೇಲೆ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇರುವಂತ ಇಂಥ ಭ್ರಷ್ಟ ಪೊಲೀಸರಿಗೆ ಶಿಕ್ಷೆ ಯಾವಾಗ? ಯಾರು ಇವರಿಗೆ ಶಿಕ್ಷೆ ಕೊಡಿಸೋದು? KRS ಪಕ್ಷದವ್ರ ಪ್ರಕರಣ ಬಿಡೋಣ, ಇಡೀ ಸಮಾಜದಲ್ಲಿ ಇಡೀ ರಾಜ್ಯದಲ್ಲಿ ಈ ರೀತಿಯಾಗಿ ಮೇಲಿಂದ ಮೇಲೆ ಈ ತರದ್ದು ಪೊಲೀಸರು ತಮ್ಮ ದೌರ್ಜನ್ಯವನ್ನ ಕಾನೂನು ಬಾಹಿರವಾದಂತಹ ನಡವಳಿಕೆಯನ್ನ ಮಾಡ್ತಾನೆ ಇದ್ದಾರೆ. ಅದನ್ನ ಪೊಲೀಸರೇ ಒಪ್ಕೊಂಡಿದ್ದಾರೆ. ಪೊಲೀಸರು ಕಿತ್ತು ಕೆರ ಹಿಡಿದು ಹೋಗಿದ್ದಾರೆ, ಮಾಡಬಾರದನ್ನ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ನಡೆಯುವಂತ ಎಲ್ಲ ದೊಡ್ಡ ದೊಡ್ಡ ಕ್ರೈಮ್ಗಳಲ್ಲಿ ಪೊಲೀಸರ ಪಾತ್ರ ಇದೆ ಅನ್ನೋದನ್ನ ಅರಿತುಕೊಂಡಿರುವಂತಹ ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರೇ ಪೊಲೀಸರಿಗೆ ಒಂದು ಆದೇಶವನ್ನ ಕಳಿಸ್ತಾರೆ. ನ್ಯಾಯವಾಗಿರಿ, ಪೊಲೀಸರ ಮರ್ಯಾದೆ ಉಳಿಸ್ಕೊಳ್ಳುವ ರೀತಿಯಲ್ಲಿ ನಡವಳಿಕೆಯನ್ನ ರೂಪಿಸ್ಕೊಳ್ಳಿ, ಜನರನ್ನ ಸೌಜನ್ಯದಿಂದ ಕಾಣಿ, ಯಾವುದೇ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಡಿ. ಯಾವುದೇ ದೊಡ್ಡ ಮನುಷ್ಯ, ಅವನು ಯಾವನೇ ದೊಡ್ಡ ಮನುಷ್ಯ ಆಗಿದ್ರು ಈ ದೇಶದ ಕಾನೂನು ಮತ್ತೆ ಸಂವಿಧಾನಕ್ಕೆ ಗೌರವ ಕೊಟ್ಟು ನಡ್ಕೊಳ್ಳಿ. ನೀವು ಆ ತರದ ಅನ್ನ ತಿನ್ನೋ ಕೆಲಸ ಮಾಡಿ, ಅಮೇಧ್ಯ ತಿನ್ನೋ ಕೆಲಸ ಮಾಡಬೇಡಿ ಅಂತ ಹೇಳಿ ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರೇ ಪೊಲೀಸರಿಗೆ ಏನೋ ಒಂದು ಆದೇಶವನ್ನ ಸುತ್ತೋಲೆಯನ್ನ ಹೊಡಿಸ್ತಾರೆ. ಆದ್ರೂ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ನಿನ್ನೆ ನಮ್ಮವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ಠಾಣೆ ಒಳಗಡೆ ಕೂರಿಸ್ಕೊಂಡು ಈಗ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು 150 ಜನ, ಅವತ್ತು ಅವನ ಒಬ್ಬ ಅರೆ ಹುಚ್ಚ ಇದರಲ್ಲಿ ಯಾವ್ದ್ರಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಅರೆ ಹುಚ್ಚ ರಘು ಜಾಣಿಗೆರೆ ಬರ್ತಾನೆ ಅಂತ ಹೇಳಿ ನಾನು 100 ಜನ ಪೊಲೀಸರನ್ನ ಕರ್ಕೊಂಡು ಬಂದು ಗುಡ್ಡೆ ಹಾಕೊಂಡಿದ್ದೆ. ಇಲ್ಲಿ ರಘು ಜಾಣಿಗೆರೆ ಒಬ್ಬ ಭಯೋತ್ಪಾದಕ ಬರ್ತಾನೆ ಅಂತ ಹೇಳಿ ನಾನು ಇಷ್ಟೆಲ್ಲ ಸೆಟಪ್ ನ ಮಾಡ್ಕೊಂಡಿದ್ದೆ ಅನ್ನುವಂತ ರೀತಿಯಲ್ಲಿ ಅವತ್ತು 106 ಜನ ಪೊಲೀಸರನ್ನ ಕರೆಸಿಟ್ಕೊಂಡಿದ್ದ. ವೇಸ್ಟ್ ಇವರು ಹುಚ್ಚುತನಕ್ಕೆ, ಇವರ ಮುಟ್ಟಾಳತನಕ್ಕೆ, ಇವರ ಅವಿವೇಕಿತನಕ್ಕೆ ಸರ್ಕಾರದಿಂದ ಸಂಬಳ ಕೊಡ್ತಾ ಇರುವಂತ ನಾವು ಸಂಬಳ ಕೊಟ್ಟು ನಮ್ಮ ರಕ್ಷಣೆಗೆ ಇಟ್ಕೊಂಡಿರುವಂತ ಪೊಲೀಸರನ್ನ ತೆಗೆದುಕೊಂಡು ಹೋಗಲ್ಲಿ ಸುಮ್ನೆ ಆದಿ ಬೀದಿಯಲ್ಲಿ ಕುಂಡಿಸಿ ತುತ್ತೂರಿ ಊಸುವಂತ ಕೆಲಸವನ್ನ ಮಾಡ್ತಾ ಇರೋದು. ಅವತ್ತು ಅವನು ನಾನೇನೋ ರಘು ಜಾಣಿಗೆರೆ ಬರ್ತಾನೆ ಅಂತ ಹೇಳಿ ನಾನು ಇಷ್ಟೆಲ್ಲ ಸೆಕ್ಯೂರಿಟಿ ಹಾಕೊಂಡೆ ಅಂತ ಹೇಳಿ ಹೇಳ್ದ. ಇವತ್ತು KRS ಪಕ್ಷದವ್ರನ್ನ ಕರ್ಕೊಂಡೋಗಿ ಇಬ್ಬರನ್ನ ಕಾನೂನು ಬಾಹಿರವಾಗಿ ಅವರನ್ನ ಒಳಗಡೆ ಕುಂಡಿಸ್ಕೊಂಡು ಅಲ್ಲಿ ಒಂದು 50-100 ಜನ ಪೊಲೀಸರನ್ನ ಕರ್ಸ್ಕೊಂಡು ಸ್ಟೇಷನ್ ಸುತ್ತ ಪೊಲೀಸರನ್ನ ಇಟ್ಕೊಂಡು ಕಾಯ್ತಾ ಇದಾರಂತೆ. ಯಾಕೆ ನಿಮ್ಗೆ ಭಯ? ಯಾಕೆ ಇಷ್ಟು ಪುಕ್ಕುಲ್ತನ ಪೊಲೀಸರಿಗೆ? ಕರ್ನಾಟಕ ರಾಜ್ಯ ಪೊಲೀಸರು ಏನು ಪ್ರಕರಣಗಳನ್ನ ಭೇದಿಸೋದ್ರಲ್ಲಿ, ತಮ್ಮ ಶೌರ್ಯವನ್ನ ತೋರಿಸೋದ್ರಲ್ಲಿ, ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಜನ ಹೆಮ್ಮೆ ಪಡುವಂತ ರೀತಿ ಇದ್ದಂತಹ ಪೊಲೀಸರು ಇವತ್ತು KRS ಪಕ್ಷದ ಶಾಂತಿದೂತ ಸೈನಿಕರಿಗೆ ನೀವು ಇಷ್ಟೊಂದು ಎದುರು ಪುಕ್ಕುಳ್ರ ತರಕ್ಕೆ ಏಡಿಗಳ ತರಕ್ಕೆ ನೀವು ಇಟ್ಕೋತೀರಿ ಅಂತ ಅಂದ್ರೆ ನಿಮ್ಮ ಧೈರ್ಯ ಶೌರ್ಯ ಎಷ್ಟು? ಅಮಾಯಕರನ್ನ ಹೋಗಿ ಎತ್ತಾಕೊಂಡ್ಬರ್ಬೇಕ ನಿಮ್ಮ ಧೈರ್ಯ ಶೌರ್ಯವನ್ನ ನೀವು ತೋರಿಸೋದು? ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಯಾವುದೇ ಇಂಟಿಮೇಷನ್ ಇಲ್ಲ, ಏನು ಹೇಳ್ದಂಗೆ ನಮ್ಮವ್ರನ್ನ ಎತ್ತಾಕೊಂಡು ಬಂದಿದ್ದಾರೆ. ಯಾವನ್ ದೂರ್ ಕೊಟ್ಟ ಅಂತ ಇಲ್ಲ, ಅವನು ಯಾವನ್ ದೂರ್ ಕೊಟ್ಟ ಗೊತ್ತಿಲ್ಲ, ಅವನ್ ದೂರ್ ಕೊಟ್ಟ ಅಂತ ಏನ್ ದೂರ್ ಕೊಟ್ಟ ಗೊತ್ತಿಲ್ಲ. ಏನ್ ಸೆಕ್ಷನ್ ಹಾಕಿದ್ರಿ ನಮ್ಮ ಮೇಲೆ ಹೇಳಲ್ಲ. FIR ಕಾಪಿ ಕೊಡಿ, ನಾವು ಕೊಡಲ್ಲ, ನಿಮ್ಗೆ ಯಾಕೆ ಕೊಡ್ಬೇಕು? ಕೋರ್ಟಲ್ಲಿ ಹೋಗಿ. ಏನ್ರಿ ನಡೀತಾ ಇದೆ ರಾಜ್ಯದಲ್ಲಿ, ದೇಶದಲ್ಲಿ? ಇವರನ್ನೇ ಸರ್ಕಾರ ನಡೆಸ್ತಾ ಇದಾರ ಪೊಲೀಸರು. ಹೋಗ್ಲಿ, ಪೊಲೀಸರು ಇಷ್ಟೆಲ್ಲ ರೀತಿಯಲ್ಲಿ ದರ್ಪ ದೌಲತ್ತು ದೌರ್ಜನ್ಯ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾವು ಬದುಕೋದಾದ್ರೂ ಹೇಗೆ? ರಾಜ್ಯದ ಜನರು ಅನ್ಯಾಯಕ್ಕೊಳಗಾದವರು ನ್ಯಾಯ ಪಡ್ಕೊಳ್ಳೋದು ಹೆಂಗೆ? ನಾವು ಮೊನ್ನೆ ನಮ್ಮ ಮೇಲೆ ಅನ್ಯಾಯ ಮಾಡಿ, ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಮಾತಾಡ್ಕೊಳ್ಳಿ ಪೊಲೀಸ್ ಠಾಣೆಯಲ್ಲಿ, ಆಮೇಲೆ ನಮ್ಗೆ ಪ್ರತಿಭಟನೆ ಮಾಡೋದಕ್ಕೂ ಅವಕಾಶ ಕೊಡದಲ್ಲೇ ನಮ್ಮ 50-100 ಮೊಬೈಲ್ಗಳನ್ನ ಕಿತ್ಕೊಂಡು ಇನ್ನೂ ನಮ್ಮ ಮೇಲೆ ದೌರ್ಜನ್ಯವನ್ನ ಮುಂದುವರಿಸಿದ್ದಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ಈ ರೀತಿಯಾಗಿ ಇವತ್ತು ಈ ಸಮಾಜವನ್ನ ಭ್ರಷ್ಟ ರಾಜಕಾರಣಿಗಳನ್ನ ಕಾಪಾಡ್ಕೋಬೇಕು, ಈ ನಾಡನ್ನ ಉಳಿಸ್ಕೋಬೇಕು. ಎಷ್ಟೆಲ್ಲಾ ಜನರು ಈ ದೇಶಕ್ಕಾಗಿ ಹೋರಾಟ ಮಾಡಿ ಪ್ರಾಣವನ್ನ ಬಲಿ ಕೊಟ್ಟು ನಮ್ಗೆ ಸ್ವತಂತ್ರವನ್ನ ಕೊಡಿಸಿದ್ದಾರೆ. ಎಂತೆಲ್ಲ ಅದ್ಭುತವಾದಂತಹ ಸಂವಿಧಾನವನ್ನ ರಚನೆ ಮಾಡಿ ನಮ್ಮ ಹಕ್ಕುಗಳನ್ನ ನಮ್ಗೆ ರಕ್ಷಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಂತ ಒಂದು ಸಮಾಜವನ್ನ, ಒಳ್ಳೆಯ ನಾಡನ್ನ ನಾವು ಉಳಿಸ್ಕೋಬೇಕು, ಈ ದೇಶವನ್ನ ಕಾಪಾಡ್ಕೋಬೇಕು. ಇಂಥ ಭ್ರಷ್ಟರನ್ನ, ನೀಚರನ್ನ ರಾಜಕಾರಣದಿಂದ, ಅಧಿಕಾರ ಜಾಗಗಳಿಂದ ಓಡಿಸ್ಬೇಕು. ಒಳ್ಳೆಯವರನ್ನ, ಪ್ರಾಮಾಣಿಕರನ್ನ, ನಾಡ ಪ್ರೇಮಿಗಳನ್ನ ರಾಜಕಾರಣಕ್ಕೆ ಕರೆತರಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಹೋರಾಟ ಮಾಡ್ತಾ ಇರುವಂತಹ KRS ಪಕ್ಷದವ್ರ ಮೇಲೇನೆ ಈ ತರ ದಬ್ಬಾಳಿಕೆ ದೌರ್ಜನ್ಯಗಳು ಮಾಡ್ತಾರೆ ಈ ಪೊಲೀಸರು ಅಂತ ಅಂದ್ರೆ ಜನಸಾಮಾನ್ಯರ ಮೇಲೆ ಏನೆಲ್ಲ ದಬ್ಬಾಳಿಕೆ ದೌರ್ಜನ್ಯಗಳನ್ನ ಇವ್ರು ಮಾಡ್ಬೋದು. ನಮ್ಮವ್ರನ್ನ ಕರ್ಕೊಂಡು ಬಂದಾಗ
ನಮ್ಮವ್ರ ಬೆಳಿಗ್ಗೆ ಹೋಗಿ ಅಲ್ಲಿ ಏನಾಗಿದೆ, ಯಾಕೆ ಕರ್ಕೊಂಡು ಬಂದಿದ್ದೀರಿ, ಏನ್ ದೂರು, ಏನಾಗ್ತಿದೆ ಇಲ್ಲಿ ಅಂತ ಹೇಳಿ ಅವ್ರನ್ನ ಕೇಳಕ್ ಹೋದ್ರೆ ನಿಮ್ಗೇನ್ ಹೇಳ್ಬೇಕಂತ, ನಿಮ್ಗೇನ್ ಹೇಳ್ಬೇಕಾಗಿಲ್ಲ, ನಡೀರಿ ನಾವ್ ಹೇಳೋರ್ಗೆ ಹೇಳ್ತೀವಿ, ಎಲ್ಲಿ ಕಳಿಸ್ತೀವಿ, ಹೇಳ್ತೀವಿ, ಮಾಡ್ತೀವಿ ಅನ್ನುವಂತ ದುರಾಂಕಾರದ ಮಾತನ್ನ ಯಾರು ಹೇಳ್ತಾ ಇರೋದು? ಅಲ್ಲೊಬ್ಬ ದೊಡ್ಡ ಮನುಷ್ಯ ಇದ್ದಾನೆ, ಪೊಲೀಸು 50,000 ರೂಪಾಯಿನ ಫೋನ್ ಪೇ ಮುಖಾಂತರ ಲಂಚ ತನ್ನ ಹೆಂಡತಿ ಮಕ್ಕಳನ್ನ ತನ್ನ ಸಂಬಳದಲ್ಲಿ ಸಾಕೋದಕ್ಕೆ ಯೋಗ್ಯತೆ ಇಲ್ಲದಂತ ಒಬ್ಬ ಅಯೋಗ್ಯ ಇನ್ಸ್ಪೆಕ್ಟರ್ ಇರುವಂತಹ ಒಂದು ಪೊಲೀಸ್ ಠಾಣೆ ಅದು. ಆ ಪೊಲೀಸ್ ಠಾಣೆಯಲ್ಲಿ ಕೂತಿರುವಂತ ಅಂತ ಒಬ್ಬ ತನ್ನ ಹೆಂಡತಿ ಮಕ್ಕಳನ್ನ ಸಂಬಳದಲ್ಲಿ ಸಾಕೋದಕ್ಕೆ ಯೋಗ್ಯತೆ ಇಲ್ಲದಂತ ಒಬ್ಬ ಹೇಡಿ ಇನ್ಸ್ಪೆಕ್ಟ್ರು ನಮ್ಮವ್ರಿಗೆ ಹೇಳೋದು, ಕಾನೂನು ಪಾಠ ಮಾಡೋದು, ನಡೀರಿ ನೀವು ನಾನು ನೋಡ್ಕೋತೀನಿ ಅಂತ. ಏನ್ ಬರ್ಕೊಟ್ಬಿಟ್ಟಿದೀವ ನಾವು ಈ ರಾಜ್ಯನ ಅವ್ರ ಕೈಗೆ? ಇಡೀ ರಾಜ್ಯನ ನಾವೇನಾದ್ರೂ ಪೊಲೀಸರ ಕೈಗೆ ಬರ್ದಿ ಕೊಟ್ಬಿಟ್ಟಿದಾರಾ ಸಿದ್ದರಾಮಯ್ಯನವರೇ? ನೀವೇನಾದ್ರೂ ಆಗ ಮಾಡಿದೀರಾ? ಇಡೀ ರಾಜ್ಯವನ್ನ ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ಡಿ.ಕೆ. ಶಿವಕುಮಾರ್ ಅವರು ಯಾರನ್ನ ಹೆಂಗ್ ಬೇಕಾದ್ರೂ ಲೂಟಿ ಮಾಡಿ, ಯಾರನ್ನ ಹೆಂಗ್ ಬೇಕಾದ್ರೂ ಶೋಷಣೆ ಮಾಡಿ, ನಾವು ಮಾಡುವಂತ ಅಂಕ ಕೆಲಸಕ್ಕೆ ನಮ್ಗೆ ನೀವು ರಕ್ಷಣೆ ಕೊಡಿ ಅಂತ ಹೇಳಿ ಏನಾದ್ರೂ ಇಂಥ ಪೊಲೀಸರನ್ನ ನೀವು ಬಿಟ್ಬಿಟ್ಟಿದ್ದೀರಾ? ಇವತ್ತು ಏನ್ ನಡೀತಾ ಇದೆ ರಾಜ್ಯದಲ್ಲಿ, ಏನ್ ನಡೀತಾ ಇದೆ ನಮ್ಮ ದೇಶದಲ್ಲಿ? ಎಷ್ಟು ಅಂತ ಜನ ಇವೆಲ್ಲವನ್ನ ನೋಡ್ತಾರೆ, ಸಹಿಸ್ಕೋತಾರೆ. ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ, ಬಹಳ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಎಂತ ಒಂದು ಏನು ಇತಿಹಾಸದ ಹಿನ್ನೆಲೆ ಇರುವಂತಹ ಒಂದು ದೇಶದಲ್ಲಿ, ಒಂದು ನಾಡಲ್ಲಿ ನೀವು ಈ ತರಕ್ಕೆ ಹೋರಾಟಗಾರರ ಮೇಲೆ, ನ್ಯಾಯ ಕೇಳೋರ ಮೇಲೆ, ಈ ದೇಶದ ಬಗ್ಗೆ, ನಾಡಿನ ಬಗ್ಗೆ ಕಾಳಜಿ ಇಟ್ಕೊಂಡು ಹೋರಾಟ ಮಾಡ್ತಾ ಇರೋರ ಮೇಲೆ ಈ ತರದ ದೌರ್ಜನ್ಯವನ್ನ ಮಾಡ್ತೀರಾ ಅಂತ ಅಂದ್ರೆ ಎಲ್ಲವನ್ನ ಜನ ನೋಡ್ತಾ ಇದ್ದಾರೆ. ನಾನು ರಾಜ್ಯದ ಜನರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಏನಂತ ಅಂದ್ರೆ, ದಯವಿಟ್ಟು ಏನ್ ನಡೀತಾ ಇದೆ ಸಮಾಜದಲ್ಲಿ, ಏನು ವ್ಯವಸ್ಥೆ ಇದೆ ನೋಡ್ಕೊಳ್ಳಿ, ಕಣ್ಣು ಬಿಟ್ಟು ನೋಡಿ. ನಾಳೆ ನಿಮ್ಮ ಮನೆಗೆ ನಿಮಗೆ ಏನೋ ಅನ್ಯಾಯ ಆದಾಗ ನೀವು KRS ಪಕ್ಷದ ಬೆಳಿಗ್ಗೆ ಓಡ್ ಬರ್ತೀರಿ, ಫೋನ್ ಮಾಡ್ತೀರಿ. ನಾವು ನಿಮ್ಗೆ ಹೇಳ್ತಾ ಇದೀವಿ, ಹೌದ್ರಪ್ಪ ಇಷ್ಟೆಲ್ಲ ಅನ್ಯಾಯ, ದೌರ್ಜನ್ಯ, ದಬ್ಬಾಳಿಕೆ, ಹಿಂಸೆ ಇಲ್ಲೆಲ್ಲ ನಡೀತಾ ಇದೆ, ಬನ್ನಿ ನಾವೆಲ್ಲ ಸೇರಿ ಒಂದ್ ಒಳ್ಳೆ ರಾಜಕೀಯ ವ್ಯವಸ್ಥೆಯನ್ನ ಕಟ್ಟೋಣ, ನಿರ್ಮಿಸ್ಕೊಳ್ಳೋಣ, ಅದಕ್ಕಾಗಿ ಹೋರಾಟ ಮಾಡೋಣ ಅಂತ ಹೇಳಿ ನಾವು ಕರೆದಾಗ ನೀವು ಬರಲ್ಲ. ನಾವು ನಿಮಗೋಸ್ಕರ ಅಯ್ಯೋ ಇರ್ಲಿ, ಅವ್ರೇನೋ ಜನ ತಾಪತ್ರಲ್ಲಿದ್ದಾರೆ, ಏನೋ ಸಮಸ್ಯೆಯಲ್ಲಿದ್ದಾರೆ, ಪಾಪ ಅವರು ಕೆಲಸ ಹೋಗ್ಬೇಕು, ಹೊಟ್ಟೆ ಪಾಡಿಗೆ ತಿನ್ಬೇಕು, ದುಡಿಬೇಕು, ಬದುಕಬೇಕು. ಹಾಗಾಗಿ ನಾವೊಂದು ಜನ ಇವತ್ತು ಏನು ನಮ್ಗೊಂದು ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ, ಅದನ್ನ ಬಳಸ್ಕೊಂಡು ನಾವು ಇಂಥ ಜನರಿಗಾಗಿ ಹೋರಾಟ ಮಾಡೋಣ ಅಂತ ಹೇಳಿ ಹೋರಾಟ ಮಾಡ್ತಾ ಇರೋ ಸಂದರ್ಭದಲ್ಲೂ ವ್ಯವಸ್ಥೆ ಈ ರೀತಿಯಾಗಿ ನಮ್ಮ ಮೇಲೆ ದೌರ್ಜನ್ಯ ನಡೆದಾಗಲೂ ಕೂಡ ಜನ ನಮ್ಮ ಜೊತೆನಲ್ಲಿ ನಿಲ್ಲಲಿಲ್ಲ ಅಂತ ಅಂದ್ರೆ ಯಾವ ಜನಕ್ಕೆ ಯಾರೂ ಕೂಡ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದಕ್ಕೆ ಬರೋಲ್ಲ. ಇವತ್ತೇನು ಶೋಷಣೆ ಮಾಡೋದಕ್ಕೆ ನಿಂತಿದ್ದಾರೆ, ದೌರ್ಜನ್ಯ ನಿಂತಿದ್ದಾರೆ, ಕಾನೂನನ್ನ ದುರುಪಯೋಗ ಮಾಡಿಕೊಂಡು ಕಾನೂನನ್ನ ಮೀರಿ ಕೆಲವು ಜನರು ವರ್ತನೆ ಮಾಡ್ತಾ ಇದ್ದಾರೆ. ಇದು ಇನ್ನ ಅತಿ ಆಗುತ್ತೆ, ವಿಕೋಪಕ್ಕೆ ಹೋಗುತ್ತೆ. ಇವ್ರು ಮಾಡಬಾರದನ್ನ ಮಾಡ್ತಾರೆ. ದಯವಿಟ್ಟು ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಇದು KRS ಪಕ್ಷದ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಆಗ್ಲಿ, ಶೋಷಣೆ ಆಗ್ಲಿ ಅಲ್ಲ. ಇದು ರಾಜ್ಯದ ಜನರ ಪರವಾಗಿ ಧ್ವನಿಯಾಗಿರುವಂತಹ ಒಂದು ಸಂಘಟನೆ ಮೇಲೆ ಬೇಕಂತಲೇ ಇವ್ರ ಧ್ವನಿಯನ್ನ ಅಡಗಿಸ್ಬೇಕು. ಇವರಿಂದನೇ ಇವತ್ತು ರಾಜ್ಯದ ಜನರು ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನ ಪಡ್ಕೋತಾ ಇರುವಂತದ್ದು. ಇವರಿಂದನೇ ಜನ ಇವತ್ತು ಸರ್ಕಾರಿ ಅಧಿಕಾರಿಗಳನ್ನ, ಭ್ರಷ್ಟರನ್ನ, ಕಾನೂನಿಗೆ ಬೆಲೆ ಕೊಡದೆ ವರ್ತನೆ ಮಾಡ್ತಾ ಇರುವಂತಹ ಪೊಲೀಸರನ್ನ ಇವತ್ತು ಪ್ರಶ್ನೆ ಮಾಡ್ತಾ ಇರುವಂತದ್ದು KRS ಪಕ್ಷದ ಕೆಲಸಗಳಿಂದಾಗಿ ಅನ್ನುವಂಥದ್ದನ್ನ ಮನಗೊಂಡಿರುವಂತಹ ಪೊಲೀಸರು, ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ನಡೆಸ್ತಾ ಇರ್ತಕ್ಕಂತ ಒಂದು ಪಿತೂರಿಯ ಭಾಗ ಇದು ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ನಾನು ಈ ಮುಖಾಂತರ ರಾಜ್ಯದ ಎಲ್ಲ ಜನರಲ್ಲಿ ಮತ್ತೆ ಇದನ್ನ ನೋಡ್ತಾ ಇರುವಂತವರಲ್ಲಿ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ, ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಕೇಳೋಣ, ನಾವು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಕೇಳೋಣ, ನೀವು ನಿಮ್ ಪೊಲೀಸರಿಗೆ ಯಾವ ರೀತಿಯ ಕಾನೂನು ರಕ್ಷಣೆ ಮಾಡುವಂತ ಪಾಠವನ್ನ ಹೇಳ್ಕೊಟ್ಟಿದ್ದೀರಾ? ಪೊಲೀಸ್ ಮಹಾನಿರ್ದೇಶಕರಾಗಿರ್ತಕ್ಕಂಥ ಸಲೀಂ ಅವರಿಗೆ ನಾವು ಕೇಳೋಣ, ನೀವು ಇಷ್ಟೆಲ್ಲ ಏನು ಮೇಲಿಂದ ಮೇಲೆ ಸುತ್ತೋಲೆಗಳನ್ನ, ಆದೇಶಗಳನ್ನ ಹೊರಡಿಸಿ ನ್ಯಾಯವಾಗಿರಿ ಅಂತ ಅವ್ರನ್ನ ಕೇಳ್ಕೊತಾ ಇದ್ದೀರಿ. ಏನ್ ಕೇಳ್ಕೊಂಡ್ರಿ? ನೀವ್ ಏನ್ ಹೇಳಿದ್ರಿ? ಅವ್ರು ಏನ್ ಬುದ್ಧಿ ಕಲ್ತಿದ್ದಾರೆ? ಯಾರೋ ಒಬ್ಬರನ್ನ ಅವರು ಆರೋಪಿ ಅಂತ ಹೇಳುವಂತಹ ನಮ್ಮವರನ್ನ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಕೊಂಡಾಗ, ಒಳಗಡೆ ಅವರು ಬಂಧಿಸಿದಾಗ ಕಾನೂನು ವಿರೋಧಿಯಾಗಿ ಅದು ಅಕ್ರಮ ಬಂಧನ ಆಗಬಾರದು ಅಂತ ಅಂದ್ರೆ ಅದಕ್ಕೆ ಯಾವೆಲ್ಲ ಪ್ರೊಸೀಜರ್ಗಳನ್ನ ಪಾಲನೆ ಮಾಡಬೇಕು ಅದನ್ನ ಪೊಲೀಸರು ಪಾಲಿಸ್ತಾ ಇಲ್ವಲ್ಲ? ಏನ್ ಮಾಡ್ಬೇಕು ಇಂಥ ಸಂದರ್ಭದಲ್ಲಿ? ನೀವು ನಾವೇನೋ ಎಲ್ಲದಕ್ಕೂ ಕೋರ್ಟ್ ಇದೆ, ಕೋರ್ಟ್ಗೆ ಹೋಗಿ ಕೇಳ್ಕೊಳ್ಳಿ, ನ್ಯಾಯ ಕೇಳ್ಕೊಳ್ಳಿ ಅಂತ ನೀವು ಹೇಳ್ಬಿಟ್ರೆ, ಆದ್ರೆ ನಿಮ್ಮ ಪೊಲೀಸರು ಮಾಡ್ತಾ ಇರುವಂತಹ ಇಂತಹ ಲೋಪಗಳಿಗೆ, ದೌರ್ಜನ್ಯಗಳಿಗೆ ಶಿಕ್ಷೆ ಯಾವಾಗ?
ಸಿದ್ದರಾಮಯ್ಯನವರೇ, ಗೃಹ ಮಂತ್ರಿಗಳೇ, ಪರಮೇಶ್ವರ್ ಅವರೇ, ದಯವಿಟ್ಟು ತಾವು ಇದನ್ನ ಗಮನಿಸಬೇಕು. ನಾನು ಇಲ್ಲಿ ನೋಡ್ತಾ ಇರೋ ಎಲ್ಲರಲ್ಲೂ ಕೇಳ್ಕೊಳ್ಳೋದು, ದಯವಿಟ್ಟು ಇದನ್ನ ತಾವು ಶೇರ್ ಮಾಡಬೇಕು. ಈ ರೀತಿಯಾಗಿ ರಾಜ್ಯದ ಪೊಲೀಸರು ಇಡೀ ಪೊಲೀಸ್ ಇಲಾಖೆಯ ಮರ್ಯಾದೆಯನ್ನ ತೆಗಿತಾ ಇದ್ದಾರೆ. ತಮ್ಮ ವೈಯಕ್ತಿಕವಾದಂತಹ ತೆವಲಿಗೆ, ತಮ್ಮ ಮೂರ್ಖತನಕ್ಕೆ, ಮುಟ್ಟಾಳತನಕ್ಕೆ, ಅವಿವೇಕಿತನಕ್ಕೆ ಕೆಲವು ಪೊಲೀಸ್ ಅಧಿಕಾರಿಗಳು ಕಾನೂನನ್ನ ಉಲ್ಲಂಘನೆ ಮಾಡಿ ಕಾನೂನಿಗೆ ಬೆಲೆ ಕೊಡದ ರೀತಿಯಲ್ಲಿ ಇವತ್ತು ನಡ್ಕೋತಾ ಇದ್ದಾರೆ. ಆ ಮುಖಾಂತರ ಸಾರ್ವಜನಿಕರನ್ನ, ನ್ಯಾಯವಾಗಿ ಬದುಕ್ತಾ ಇರೋರನ್ನ ವಿನಾಕಾರಣ ಶೋಷಣೆ ಮಾಡುವಂತ ಕೆಲಸಕ್ಕೆ ಇವತ್ತು ಕೆಲವು ದುಷ್ಟ ಪೊಲೀಸರು, ನೀಚ ಪೊಲೀಸರು, ಭ್ರಷ್ಟ ಪೊಲೀಸರು ಇಳಿದಿದ್ದಾರೆ. ಇವ್ರಿಗೆ ಶಿಕ್ಷೆ ಆಗಬೇಕು, ಇಂಥವ್ರಿಗೆ ಕಡಿವಾಣ ಹಾಕಬೇಕು. ಕಡಿವಾಣ ಹಾಕುವಂತ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿಗಳೇ, ಗೃಹ ಮಂತ್ರಿಗಳೇ, ದಯವಿಟ್ಟು ಇದೆಲ್ಲವನ್ನ ನೀವು ಗಮನಿಸಬೇಕು. ಹಾಗೇನೆ ಏನು ಪಾಪ ಒಂದಷ್ಟು ಬಹಳ ಒಳ್ಳೆಯ ಹೆಸರನ್ನ, ತಮ್ಮ ದಕ್ಷತೆ ಕಾರಣಕ್ಕಾಗಿ ಒಳ್ಳೆಯ ಹೆಸರನ್ನ ಉಳಿಸ್ಕೊಂಡಿರುವಂತಹ ಸಲೀಂ ಅವರು ಇವತ್ತು ಪೊಲೀಸ್ ನಿರ್ದೇಶಕರಾಗಿಟ್ಕೊಂಡು ಪೊಲೀಸರ ಘನತೆ ಮತ್ತೆ ಗೌರವ ಉಳಿಬೇಕಂತ ಹೇಳಿ ಮೇಲಿಂದ ಮೇಲೆ ಪೊಲೀಸರನ್ನ ಸೆನ್ಸಿಟೈಸ್ ಮಾಡುವಂತಹ ಕೆಲಸದಲ್ಲಿ ಅವರು ತೊಡಕೊಂಡಿದ್ದಾರೆ. ಅವರು ಕೂಡ ಇವೆಲ್ಲವನ್ನ ಗಮನಿಸಬೇಕು. ತಮ್ಮ ಆದೇಶ, ಸುತ್ತೋಲೆ ಇವೆಲ್ಲವನ್ನ ಉಲ್ಲಂಘಿಸಿ, ಇವೆಲ್ಲವನ್ನ ಧಿಕ್ಕರಿಸಿ ಕೆಲವು ನೀಚ, ಭ್ರಷ್ಟ, ದುರುಳ, ಅವಿವೇಕಿ, ಯಾವುದೇ ಒಬ್ಬ ಅಧಿಕಾರಿಗೆ ವಿವೇಕ ಇರುತ್ತೆ, ವಿವೇಚನೆ ಅನ್ನೋದನ್ನ ಬಳಸಿ ಆತ ಅಧಿಕಾರವನ್ನ ನಡೆಸಲಿ ಅಂತ ಹೇಳಿ ಒಬ್ಬನಿಗೆ ಒಂದಷ್ಟು ಅಧಿಕಾರವನ್ನ ನಾವು ಕೊಡ್ತೀವಿ. ಅವನು ಅಷ್ಟು ತಿಳುವಳಿಕೆ ಇರೋನು, ಬುದ್ಧಿವಂತ, ಇವನೊಂದಷ್ಟು ಕಾನೂನಿನ ಪರಿವಿದೆ, ಮತ್ತೆ ಯಾವುದು ಕೆಟ್ಟದ್ದು ಒಳ್ಳೇದು ಅನ್ನುವಂತ ಒಂದು ವಿವೇಚನೆಯನ್ನ ಬಳಸಿ ಇವನು ನ್ಯಾಯವನ್ನ ಅಥವಾ ತನ್ನ ಕೆಲಸವನ್ನ ಮಾಡ್ಲಿ ಅಂತ ಹೇಳಿ ಅಧಿಕಾರವನ್ನ ಕೊಟ್ಟಿದ್ವು. ಆದ್ರೆ ಎಂತೆಂತ ಅವಿವೇಕಿಗಳಿದ್ದಾರೆ ಇವರೆಲ್ಲ ವಿವೇಕ ಇದೆಯಾ? ಈ ದೇಶದ ಕಾನೂನಿಗೆ ಬೆಲೆ ಕೊಡಲ್ಲ, ಈ ದೇಶದ ಕಾನೂನನ್ನೇ ಗೌರವಿಸಲ್ಲ ಅಂತ ಇವ್ರು ಹೇಳಿದ್ರೆ, ಇವರೇ ಪೊಲೀಸರಾಗಿದ್ಕೊಂಡು ಕಾನೂನನ್ನ ಕಾಯ್ಬೇಕಾಗಿರೋರು, ಕಾನೂನನ್ನ ರಕ್ಷಣೆ ಮಾಡ್ಬೇಕಾಗಿರೋರು, ಅನ್ಯಾಯಕ್ಕೆ ಒಳಗಾಗದವ್ರಿಗೆ ನ್ಯಾಯ ಕೊಡಿಸ್ಬೇಕಾಗಿರೋ ಪೊಲೀಸರೇ ಈ ರೀತಿಯಾಗಿ ತಮ್ಮದೇನೋ ತೀಟೆ, ತೆವಲಿಗೆ ಈ ರೀತಿಯಾಗಿ ಅನ್ಯಾಯ ಮಾಡೋದಕ್ಕೆ ನಿಂತ್ಕೊಂಡ್ರೆ ನ್ಯಾಯ ಪಡ್ಕೊಳ್ಳೋದು ಎಲ್ಲಿ? ಜನಸಾಮಾನ್ಯರು ಇವೆಲ್ಲವನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಇದು KRS ಪಕ್ಷದವ್ರ ಮೇಲೆ ಆಗ್ತಾ ಇರುವಂತ ಅನ್ಯಾಯ, ದೌರ್ಜನ್ಯ ಅಂತ ಹೇಳಿ ಜನ ಸುಮ್ಮನೆ ಆಗ್ಬಾರ್ದು. ಇದು ನ್ಯಾಯ ಕೇಳುವಂತಹ ಎಲ್ಲರ ಮೇಲೆ, ನ್ಯಾಯ ಕೇಳುವಂತಹ ರಾಜ್ಯದಲ್ಲಿರ್ತಕ್ಕಂಥ ನ್ಯಾಯ ಕೇಳುವಂತಹ ಜನರ ಮೇಲೆ ನಿರಂತರವಾಗಿ ನಡೀತಾ ಇರುವಂತಹ ದಬ್ಬಾಳಿಕೆ, ದೌರ್ಜನ್ಯ ಇದು ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಚುನಾವಣೆಗಳು ಬರ್ತಾ ಇರ್ತವೆ, ಜನ ಇಷ್ಟೆಲ್ಲ ಅನ್ಯಾಯಗಳನ್ನ, ದೌರ್ಜನ್ಯಗಳನ್ನ ನೋಡಿಯೂ ಕೂಡ ಯಾವ್ದೋ ಜಾತಿ, ಧರ್ಮ, ಮತ, ಪಂಥ ಅಂತ ಹೇಳ್ಕೊಂಡು ಮೇಲಿನ ಮೇಲೆ ನೀವು ಅದೇ ವಿಚಾರಗಳನ್ನ, ಕ್ಷುಲ್ಲಕ ವಿಚಾರಗಳನ್ನೇ ನಂಬಿಕೊಂಡು ವೋಟ್ ಹಾಕ್ತಾ ಹೋದ್ರೆ ಇವರು ಇದೇ ರೀತಿಯಾಗಿ ಯಾವುದೇ ಪಕ್ಷ ಆಗಿರ್ಲಿ, ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, JDS ಆಗ್ಲಿ, ನಾವು ನೋಡಿದೀವಿ. ಕಾಂಗ್ರೆಸ್ ಪಕ್ಷದವ್ರು ಅಧಿಕಾರ ಇದ್ದಾಗ ನೋಡಿದೀವಿ, ಬಿಜೆಪಿ ಪಕ್ಷದವ್ರದ್ದು ಅಧಿಕಾರ ಇದ್ದಾಗ ನೋಡಿದೀವಿ. ಏನು ಕಾಂಗ್ರೆಸ್ ಪಕ್ಷ ಹೋಗ್ಬಿಟ್ಟು ಬಿಜೆಪಿ ಪಕ್ಷ ಬಂದ್ಬಿಟ್ರೆ ಪೊಲೀಸರು ಎಲ್ಲರನ್ನು ಅಪ್ಕೊಂಡು ಅವ್ರನ್ನ ಮುದ್ದಾಡ್ಕೊಂಡು ಅವ್ರಿಗೆ ರಕ್ಷಣೆ ಕೊಡ್ತಾರೆ ಅಂತ ಇಲ್ಲ. ಇವ್ರದ್ದು ಮುಂದುವರಿತಾ ಇದೆ ಇದೇ ಸಮಸ್ಯೆ, ಇದೇ ರೀತಿಯ ಅವ್ರ ನಡವಳಿಕೆಗಳು ಮುಂದುವರಿತಾನೆ ಇರ್ತವೆ. ಯಾಕೆಂದ್ರೆ ಇದಕ್ಕೆಲ್ಲದಕ್ಕೂ ಭ್ರಷ್ಟಾಚಾರವೇ ಮೂಲ ಕಾರಣ. ಒಬ್ಬೊಬ್ಬ ಪೊಲೀಸ್ ಅಧಿಕಾರಿಗಳು ಇವತ್ತು ಕೋಟಿಗಟ್ಲೆ ಹಣವನ್ನ ಕೊಟ್ಟು ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಇವರ ಏನು ಉಪಟಳವನ್ನ ತಡೆಯೋದು ಯಾರು? ಇವ್ರನ್ನ ಹಿಡಿಯೋರು ಯಾರು ಇದೆಲ್ಲವನ್ನ ಗಮನಿಸಬೇಕಾಗಿತ್ತೋ, ಯಾರು ಇವೆಲ್ಲವನ್ನ ಹತೋಟಿಗೆ ತರಬೇಕಾಗಿತ್ತೋ ಆ ಜನರೇ ಇವರ ಎಂಜಲ್ ಕಾಸಿಗೆ ಕೈ ಒಡ್ಡು ಇವ್ರ ಹತ್ರ ದುಡ್ಡಿಸ್ಕೊಂಡಿರುವಂತ ಮಂತ್ರಿಗಳು, ದುಡ್ಡಿಸ್ಕೊಂಡು ತಿಂದಿರುವಂತಹ ಏನು ಆಡಳಿತ ನಡೆಸೋರು ಇರುವಂತಹ ಸಂದರ್ಭದಲ್ಲಿ ಇವರು ಯಾವ ರೀತಿಯಾಗಿ ನ್ಯಾಯ ಕೊಡ್ತಾರೆ? ಅಥವಾ ಪರಮೇಶ್ವರ್ ಅವ್ರಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವ್ರಿಗೆ ಇವ್ರನ್ನ ಕೇಳುವಂತ ಯಾವ ನೈತಿಕತೆ ಇದೆ ಅಂತ ಹೇಳಿ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಆದ್ರೂ ನಾವು ಇವತ್ತು ಅವ್ರನ್ನೇ ಹೊಣೆಗಾರರನ್ನಾಗಿ ಮಾಡ್ಬೇಕು. ಇದೆಲ್ಲದಕ್ಕೂ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳೇ ಹೊಣೆಗಾರರು. ನೀವು ಅವರಿಂದ ಏನಾದ್ರೂ ಆ ತರದ ಅಮೇಧ್ಯವನ್ನ ಇರಿಸಿಕೊಂಡು ತಿನ್ನಿಲ್ಲ ಅಂತ ಅಂದ್ರೆ ಇಂತಹ ದುಷ್ಟ, ದುರುಳ, ನೀಚ ಪೊಲೀಸರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದನ್ನ ನೀವು ಮಾಡಿ. ಹಾಗೇನೆ ಸಮಾಜದಲ್ಲಿ ಇವತ್ತೇನು ಸರ್ಕಾರಿ ಅಧಿಕಾರಿಗಳು ಅವರು ಇವರು ಸರ್ಕಾರದ ಸವಲತ್ತನ್ನ ನಾನಾ ತರದಲ್ಲಿ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಸರ್ಕಾರಿ ವಾಹನಗಳನ್ನ ಎಲ್ಲಂದ್ರಲ್ಲಿ ದುರುಪಯೋಗ ಪಡಿಸ್ಕೊಳ್ಳೋದು. ಒಬ್ಬೊಬ್ಬ ಸರ್ಕಾರಿ ಅಧಿಕಾರಿಗಳು 4-5 ಸರ್ಕಾರಿ ವಾಹನಗಳನ್ನ ಇಟ್ಕೊಂಡಿರುವಂತದ್ದನ್ನು ಕೂಡ ನಾವು ಜನರ ಗಮನಕ್ಕೆ ತಂದಿದ್ದೀವಿ, ಸರ್ಕಾರದ ಗಮನಕ್ಕೂ ತಂದಿದ್ದೀವಿ. ಖುದ್ದಾಗಿ ನಾವೇನೆ ಹಿಂದೆ ಇದ್ದಂತಹ ಯಾರು ಚೀಫ್ ಸೆಕ್ರೆಟರಿ ಅವರಿಗೆ ಹೋಗಿ ಇದ್ರ ಮಾಹಿತಿ ಕೊಟ್ಟು ದೂರು ಕೊಟ್ಟು ಬಂದಿದ್ದೀವಿ. ಆದ್ರೆ ಏನು ಕ್ರಮ ಆಗಿಲ್ಲ. ಆದ್ರೂ ನಮ್ ದುಡ್ಡನ್ನ ನಮಗೆ ಮಾತ್ರ ತೆರಿಗೆ ಮೇಲೆ ತೆರಿಗೆ,
ತೆರಿಗೆ ಮೇಲೆ ತೆರಿಗೆ ಹಾಕೊಂಡು ನಮ್ಮದನ್ನ ಜನರನ್ನ ಇವತ್ತು ಒಂದ್ ರೀತಿಯಲ್ಲಿ ನಾನಾ ತರದಲ್ಲಿ ಸರ್ಕಾರ ಶೋಷಣೆ ಮಾಡೋದ್ರ ಮುಖಾಂತರ ನಮ್ಮ ಹಣವನ್ನ, ನಮ್ಮ ಬೆವರಿನ ಹಣವನ್ನ ತೆಗೆದುಕೊಂಡು ಹೋಗಿ ಈ ರೀತಿಯಾಗಿ ಪೋಲ್ ಮಾಡ್ತಾ ಇದ್ರೆ, ಈ ರೀತಿಯಾಗಿ ಲೂಟಿ ಮಾಡ್ತಾ ಇದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತ ಹೇಳಿ ಸರ್ಕಾರ ಬಯಸೋದು ಎಷ್ಟು ಸರಿ? ಜನ ಇವೆಲ್ಲವನ್ನ ಅರ್ಥ ಮಾಡ್ಕೋಬೇಕು. ಹಾಗೇನೆ ಜನರಿಗಾಗಿ ಇಷ್ಟೆಲ್ಲ ಹೋರಾಟವನ್ನ ಮಾಡ್ತಾ ಇರುವಂತಹ KRS ಪಕ್ಷವನ್ನ ರಾಜ್ಯದ ಜನರು ದಯವಿಟ್ಟು ಬೆಂಬಲಿಸಿ. ನೀವು ಬೆಂಬಲಿಸ್ತಾ ಇದ್ದೀರಿ ಎನ್ನುವಂತಹ ಕಾರಣದಿಂದಾಗಿ ನಾವು ಇವತ್ತು ಇಷ್ಟೆಲ್ಲ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ದಯವಿಟ್ಟು ಇಷ್ಟೆಲ್ಲ ಕಷ್ಟ ನಷ್ಟ ನೋಡಿ, ಅಧಿಕಾರದಲ್ಲಿ ಇರುವಂತಹ ಜನರು ಇವತ್ತು ಯಾವ ರೀತಿಯಾಗಿ ಅಧಿಕಾರವನ್ನ ಅವ್ರು ತಪ್ಪೇ ಮಾಡಿರ್ಲಿ, ನೆನ್ನೆ ಕಾರನ್ನ ದುರುಪಯೋಗ ಅವನು ಪಡಿಸ್ಕೊಂಡಿದ್ದಾನೋ ಇಲ್ಲ ಸೆಕೆಂಡರಿ ವಿಚಾರ. ಅವನ್ ದುರುಪಯೋಗ ಪಡಿಸ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ದಾಖಲೆಗಳನ್ನ ತೋರಿಸ್ಬೇಕು, ಹೇಳ್ಬೇಕು, ಹೋಗಬೇಕು ಅಷ್ಟೇ. ಆದ್ರೆ ಅವನ್ನ ಪ್ರಶ್ನೆ ಮಾಡ್ಬಿಟ್ರು. ಇವ್ರು ಯಾರೋ ಅಬ್ಸ್ಟಾಲ್ ಸಾಮಾನ್ಯ ಜನರು ನನ್ಗೆ ಅಧಿಕಾರಿ ನನ್ನನ್ನ ಪ್ರಶ್ನೆ ಮಾಡ್ಬಿಟ್ರು. ನಾನೊಬ್ಬ ದೊಡ್ಡ ಮನುಷ್ಯ, ಅಧಿಕಾರಿ, ನನಗೆ ಕಾರ್ ಕೊಟ್ಟಿದ್ದಾರೆ, ಅಷ್ಟು ದೊಡ್ಡ ಮನುಷ್ಯ ನಾನು, ಆಫೀಸರ್ ನಾನು, ನನ್ನನ್ನ ಪ್ರಶ್ನೆ ಮಾಡ್ಬಿಟ್ರು ಅಂತ ಹೇಳಿ ದೂರನ್ನ ಕೊಡ್ತಾನೆ ಒಬ್ಬ ಅಧಿಕಾರಿ ಅಂತ ಹೇಳಿದ್ರೆ ಯಾವ ತರಕ್ಕೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಕೊಬ್ಬಿದ್ದಾರೆ. ಅಧಿಕಾರದ ಮದದಲ್ಲಿ ಇವರು ತೇಲಾಡ್ತಾ ಇದ್ದಾರೆ. ಜನಸಾಮಾನ್ಯರು ಇನ್ಯಾವ ನ್ಯಾಯವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ? ಜನಸಾಮಾನ್ಯರು ತಮಗಾದ ಅನ್ಯಾಯ ಆದಾಗ ಇನ್ಯಾರ ಹತ್ರ ಧ್ವನಿಯನ್ನ ಎತ್ತೋದಕ್ಕೆ, ಯಾರ ಹತ್ರ ನ್ಯಾಯ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ರಾಜ್ಯದ ಜನರು ಯೋಚನೆ ಮಾಡಬೇಕು. ಹಾಗಾಗಿನೇ ಇವೆಲ್ಲವನ್ನ ಸರಿಪಡಿಸೋದಕ್ಕೆ ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪರವಾಗಿ ಜನ ನಿಲ್ಲಬೇಕು. ಇಷ್ಟೆಲ್ಲ ಅನ್ಯಾಯ, ನೋವು, ಹಿಂಸೆ, ದೌರ್ಜನ್ಯಗಳ ನಡುವೆನೂ ಕೂಡ KRS ಪಕ್ಷದ ಸೈನಿಕರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಅಲ್ಲಿ ಏನೀಗ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಯಾರನ್ನ ಬಂಧಿಸಿದ್ದಾರೆ, ನಮ್ಮ ಪಕ್ಷದ ಮುಖಂಡರು. ಯಾವುದೋ ಸಣ್ಣ ಪುಟ್ಟ ಕೂಲಿ ನಾಲಿ ಕ್ಯಾಬ್ ಓಡಿಸ್ಕೊಂಡು ಇನ್ಯಾವುದೋ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ತಮ್ಮ ಬದುಕನ್ನ ಕಟ್ಕೊಂಡು ಜೊತೆಗೆ ಈ ಸಮಾಜವನ್ನ, ಈ ನಾಡನ್ನ ಉಳಿಸ್ಬೇಕು, ಈ ದೇಶವನ್ನ ಕಾಪಾಡ್ಕೋಬೇಕು ಅನ್ನುವಂತಹ ಒಂದು ದೇಶ ಪ್ರೇಮದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸೈನಿಕರು ಅವರು. ಈ ತರಕ್ಕೆ ಜನರ ಮೇಲೆ ಶೋಷಣೆ, ದಬ್ಬಾಳಿಕೆಯನ್ನ ಇವತ್ತಿನ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಪ್ರಭುತ್ವ ಮಾಡ್ತಾ ಇದೆ. ಇವೆಲ್ಲವನ್ನ ರಾಜ್ಯದ ಜನರು ಗಮನಿಸಬೇಕು. KRS ಪಕ್ಷದ ಹೋರಾಟಗಳನ್ನ ತಾವು ಬೆಂಬಲಿಸಬೇಕು. ಈ ರೀತಿಯಾಗಿ ಅನ್ಯಾಯ, ದೌರ್ಜನ್ಯ, ಶೋಷಣೆಗಳು ನಡೆದಾಗ ನಮ್ಮಂತ ಏನು ಈ ರೀತಿಯಾಗಿ ಜನರಿಗಾಗಿ ಕೆಲಸ ಮಾಡ್ತಾ ಇರುವಂತಹ ಹೋರಾಟಗಾರರ ಪರವಾಗಿ ರಾಜ್ಯದ ಜನರು ನಿಲ್ಬೇಕು ಅಂತ ಹೇಳಿ ನಾನು ಸಂದರ್ಭದಲ್ಲಿ ಕೇಳ್ಕೊತಾ, ಈಗ ಕನಿಷ್ಠ ಇಷ್ಟೆಲ್ಲ ಏನೆಲ್ಲ ಗೊತ್ತಿಲ್ಲ ನಮಗೆ, ಪಾಪ ಇಂಟೆಲಿಜೆನ್ಸ್ ಅದನ್ನೆಲ್ಲ ಪೊಲೀಸರು ಯಾಕೆ ಇಟ್ಕೊಂಡಿದ್ದಾರೆ ಅಂತ. ಇಂಟೆಲಿಜೆನ್ಸ್ ಮತ್ತೊಂದು ಮಗದೊಂದು ಎಲ್ಲಾನು ಯಾರ್ಯಾರನ್ನ ಹನಿ ಟ್ರಾಪ್ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ ಏನೋ ಪೊಲೀಸರು ಗೊತ್ತಿಲ್ಲ. ಆದ್ರೆ ಪೊಲೀಸರಿಗೆ ಗೊತ್ತಾಗಬೇಕು ಯಾರು ಮೇಲಧಿಕಾರಿಗಳು, ಪೊಲೀಸರು ಯಾರಿದ್ದಾರೆ, ತಮ್ಮ ಕೆಳಾಧಿಕಾರಿಗಳು ನಿಜಕ್ಕೂ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥ ವಿವೇಚನೆಯನ್ನ ಅವರು ಕೂಡ ಬಳಸಬೇಕು. ಆ ನಿಟ್ಟಿನಲ್ಲಿ KRS ಪಕ್ಷದ ಸೈನಿಕರು ನಿನ್ನೆ ಮಾಡಿದ್ದು ಏನ್ ಅಪರಾಧ, ಅವ್ರು ಯಾವ ರೀತಿ ನಡ್ಕೊಂಡ್ರು, ಏನ್ ಮಾಡಿದ್ರು, ಮತ್ತೆ ಅಧಿಕಾರಿ ದೂರು ಕೊಟ್ಟವನು ಏನ್ ದೂರು ಕೊಟ್ಟ, ಇವೆಲ್ಲವನ್ನ ನೋಡಿ ಕ್ರಮ ತೆಗೆದುಕೋಬೇಕು ಅಂತೇಳಿ ಮೊನ್ನೆ ಇದೇ ತರದ್ದು ವಿಚಾರಕ್ಕೆ ಆನೇಕಲ್ನಲ್ಲಿ ನಮ್ಮ ಪಕ್ಷದ ಸೈನಿಕರಾದಂತಹ ಮಹೇಶ್ ರೆಡ್ಡಿ ಅವರನ್ನ ಪೊಲೀಸರು ಹೀಗೇನೆ ಎಳ್ಕೊಂಡು ಹೋಗಿ ಠಾಣೆಯಲ್ಲಿ ಕುಣಿಸ್ಕೊಂಡಿದ್ರು. ನಾವು ಅಲ್ಲಿರುವಂತ SP ಅವರಿಗೆ ಫೋನ್ ಮಾಡಿ ಹೇಳಿದ್ವಿ, ನೋಡಿ ಅವ್ರು ಹೇಳಿದ್ರು, ಅವ್ರು ಏನ್ ಕೆಲಸ ಮಾಡಿದಾರೆ ಗೊತ್ತಾ ನಿಮ್ಮ ಅವರು ಅಂತ ಕೇಳಿದ್ರು ನಮ್ಗೆ. ನೋಡಿ ಅವ್ರು ಏನಾದ್ರೂ ಕೆಲಸ ಮಾಡಿರ್ಲಿ, ನೀವು ನಿಮ್ ಕಾನೂನು ಪ್ರಕಾರ ನೀವು ಕೆಲಸ ಮಾಡಿ, ನಮ್ಮವರು ಎಂತದ್ದೇ ಕ್ರೈಮ್ ಮಾಡಿರ್ಲಿ, ನೀವು ಈ ದೇಶದ ಸಂವಿಧಾನ ಮತ್ತೆ ಕಾನೂನು ಹೇಳುವಂತಹ ರೀತಿಯಲ್ಲಿ ನೀವು ನಡ್ಕೊಳ್ಳಿ, ನೀವು ನಮ್ಮವ್ರಿಗೆ ನ್ಯಾಯ ಕೊಡ್ಸಿ, ನಮ್ಮವ್ರಿಗೆ ಒಳ್ಳೇದು ಮಾಡಿ, ನಮ್ಮವರ ಪರವಾಗಿ ಕೆಲಸ ಮಾಡಿ ಅಂತ ಹೇಳಿ ನಾವು ನಿಮಗೆ ಪೊಲೀಸ್ ಅಧಿಕಾರಿಗಳಿಗೆ ಕೇಳ್ತಾ ಇಲ್ಲ. ನೀವು ನ್ಯಾಯವಾಗಿ ನಡ್ಕೊಳ್ಳಿ, ಕಾನೂನುಬದ್ಧವಾಗಿ ನೀವು ಕೆಲಸ ಮಾಡಿ ಅನ್ನೋದನ್ನ ಅಷ್ಟೇ ಕೇಳ್ತಾ ಇದೀವಿ ಅಂತ ಹೇಳಿ ನಾವು ಅವತ್ತು ಏನು ಆನೇಕಲ್ ಪ್ರಕರಣ ಸಂದರ್ಭದಲ್ಲಿ ಅಲ್ಲಿನ SP ಅವ್ರಿಗೆ ಹೇಳಿದ್ವಿ. ಅವ್ರಿಗೆ ಆಮೇಲೆ ಅದು ಮನವರಿಕೆ ಆಗಿ ಅಲ್ಲಿರೋ ಪೊಲೀಸರಿಗೆ ಹೇಳಿದ್ದಾರೆ, ಏನ್ ಕೇಸ್ ಮಾಡಿದಿರಿ, ಅವ್ರ ಮೇಲೆ ಏನ್ ಕೇಸು ಅಂತ. ಸರಿ, ಅದು 7 ವರ್ಷಕ್ಕಿಂತ ಕಡಿಮೆ ಸಜೆ ಇರುವಂತ ಕೇಸು, ಸೊ ಹಾಗಾಗಿ ಅವ್ರಿಗೊಂದು ನೋಟಿಸ್ ಕೊಟ್ಟು ಅವ್ರನ್ನ ಕಳಿಸಿ ಅಂತ ಹೇಳಿ ಅವ್ರು ಹೇಳಿದ್ರು. ಆದ್ರೆ ಇಲ್ಲಿರುವಂತ ಬೇಕೂಫ್ಗಳು ಏನ್ ಮಾಡ್ತಾ ಇದಾರೆ, ಈಗ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಒಬ್ಬ ಫೋನ್ ಪೇ ಗಿರಾಕಿ ಲಂಚವನ್ನ ತನ್ನ ಫೋನ್ ಪೇ ಅಕೌಂಟ್ಗೆ ಹಾಕಿಸ್ಕೊಂಡಂತಹ ಭ್ರಷ್ಟಾಚಾರಿ ಒಬ್ಬ ತನ್ನ ತೀಟೆಗೆ ತಿಮಿರಿಗೆ ಇವತ್ತು ದೇಶದ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡು ಇಡೀ ಪೊಲೀಸ್ ಇಲಾಖೆಗೆ ಈ ರೀತಿಯಾದಂತಹ ಅಲ್ಕಾ ಕೆಲಸ ಮಾಡೋದ್ರ ಮುಖಾಂತರ ಕಳಂಕ ತರುವಂತ ಕೆಲಸವನ್ನ ಏನ್ ಮಾಡ್ತಾ ಇದ್ದಾನೆ. ಇಂಥ ಸಂದರ್ಭಗಳಲ್ಲಿ ಪೊಲೀಸ್ ಮೇಲಧಿಕಾರಿಗಳು ಏನ್ ಮಾಡ್ತಾ ಇರ್ತಾರೆ, ಈಗ ಇವನು ಯಾರೋ ಅವಿವೇಕಿ ಮಾಡ್ತಕ್ಕಂತ ಒಂದು ಕೆಲಸದಿಂದ ಇಡೀ ಪೊಲೀಸ್ ಇಲಾಖೆಗೆ, ಪೊಲೀಸ್ ಮೇಲಧಿಕಾರಿಗಳು ಕೆಟ್ಟ ಹೆಸರು ಬರೋದಿಲ್ವಾ?
ಇದನ್ನ ಪೊಲೀಸ್ ಮೇಲಧಿಕಾರಿಗಳು ಗಮನಿಸಬೇಕಲ್ವಾ? ದಯವಿಟ್ಟು ಈ ವಿಚಾರವಾಗಿ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯ ಮೇಲಧಿಕಾರಿಗಳು ಯಾರಿದ್ದೀರಿ, ದಯವಿಟ್ಟು ಇದನ್ನ ಅವ್ರ ಗಮನಕ್ಕೆ ತರುವಂತಹ ಕೆಲಸವನ್ನ ನೋಡ್ತಾ ಇರೋರು ಶೇರ್ ಮಾಡೋದ್ರ ಮುಖಾಂತರ ಮಾಡಿಸ್ಬೇಕು. ಅಲ್ಲಿ ಯಾವೆಲ್ಲ ಕಾನೂನು ಬಾಹಿರ ಕೆಲಸಗಳನ್ನ ಅಕ್ರಮಗಳನ್ನ ಪೊಲೀಸರೇ ಮಾಡಿದ್ದಾರೆ, ಅಕ್ರಮವಾಗಿ ಅವರನ್ನ ಬಂಧಿಸಿ ಕಾನೂನನ್ನ ಉಲ್ಲಂಘಿಸಿ ಏನೆಲ್ಲ ನಡವಳಿಕೆಯನ್ನ ಪೊಲೀಸರು ಅಲ್ಲಿ ತೋರಿಸಿದ್ದಾರೆ, ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತಹದನ್ನ ಪೊಲೀಸ್ ಮೇಲಧಿಕಾರಿಗಳು, ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆ ಮೇಲಧಿಕಾರಿಗಳು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರು ಪ್ರಾಮಾಣಿಕರಾಗಿ, ಅವರು ದಕ್ಷರಾಗಿದ್ರೆ ಅವ್ರಿಗೂ ಪೊಲೀಸ್ ಇಲಾಖೆಯ ಗೌರವವನ್ನ ಕಾಪಾಡಬೇಕು ಅನ್ನುವಂತಹ ಒಂದು ಏನು ಕರ್ತವ್ಯ ಪ್ರಜ್ಞೆ ಏನಾದ್ರು ಆ ಪೊಲೀಸ್ ಮೇಲಧಿಕಾರಿಗಳಿಗಿದ್ರೆ ಅವ್ರು ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜನರಲ್ಲೂ ನಾನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರುವಂತಹ ಕೆಆರ್ಎಸ್ ಪಕ್ಷದ ಸೈನಿಕರ ಪರವಾಗಿ ನೀವು ನಿಲ್ಲಿ, ಕೆಆರ್ಎಸ್ ಪಕ್ಷವನ್ನ ಬೆಂಬಲಿಸಿ ಅಂತ ಹೇಳಿ ಕೇಳ್ಕೊತಾ ನಾನು ಇವತ್ತಿನ ಈ ಒಂದು ಲೈವ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಆರ್ಎಸ್. ಥ್ಯಾಂಕ್ ಯು.